ಪ್ರಶ್ನೋತ್ತರ 13ನೇ ದಿವಸ. ಪ್ರಶ್ನೋತ್ತರ 13ನೇ ದಿವಸ. ಹಾಂ, ಪ್ರಶ್ನೋತ್ತರ ಭಾಗ 13ನೇ ದಿವಸ. ಇವತ್ತು ದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ್ ಭಗವಾನರಿಗೆ, ಪರಂಪೂಜಾ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಸಾಂಸಾಗರ ಮಹಾರಾಜರಿಗೆ, ಆಚಾರ್ಯ ರತ್ನ ಬಾಹುಬಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾ ಗುರು ಉಪದೇಶ ರತ್ನಕರ್ ಅರತ್ಬಲಿ ಮಹಾರಾಜರಿಗೆ. ಆಯಿತು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಸಮಯ ಇಲ್ಲ, ಬೇಗ ಬೇಗ ಒಂದು ಸ್ವಲ್ಪ ಕೇಳಿ, ಬಹಳ ದಿನಗಳು ಹಾಳಾಗ್ತದಾವೆ ನಿಮ್ಮ ಕಡೆಯಿಂದ. ಅದರಿಂದ ಸ್ವಲ್ಪ ಪ್ರಶ್ನೋತ್ತರಗಳನ್ನ ಸ್ಪೀಡಾಗಿ ಮುಗಿಸ್ರಿ. ಇನ್ನು ಮುಂದಿನ ಪ್ರಶ್ನೆ. ಹಾಂ ನೋಡಿ, ಇವತ್ತು ಅವ್ರು ಎಲ್ಲಿಗೋ ಇದಕ್ಕೆ ಹೋಗಿದ್ರು, ಯಾರು ದೊಡ್ಡ ಭಯ್ಯ ದಿಲ್ಲಿಗೆ ಹೋಗಿದ್ರು, ವಿದ್ಯಾನಂದ ಮಹಾರಾಜ್ ಕಡೆ ಹೋಗಿದ್ರು, ಮತ್ತು ಜ್ಞಾನಮತಿ ಮಹಾರಾಜ್ ಕಡೆ ಎಲ್ಲ ಹೋಗಿ ಬಂದರು ಅವರು. ಈಗ ಬಂದಿದ್ದಾರೆ, ಅವ್ರದ್ದೇನೋ ಏನೋ ಬೇರೆ ಪ್ರಶ್ನೆ ಕೇಳ್ತಾ ಇದ್ರು. ಈಗ ಹಾಂ ಕೇಳ್ರಿ, ಅವ್ರೇನು ಬಂದು ಭಯ್ಯ ಬಂದಿದ್ರು, ಕೇಳಿ. ಏನು ಕೇಳ ಮರದ್ರಿ? ಈಗ ನೀರಿನ ಹೆಚ್ಚು ಹಿಂಸಾ ಆತಿತ್ತಾನ, ಹಾಲ್ನ ಹೆಚ್ಚು ಹಿಂಸಾ ಆತಿತ್ರಿ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಪ್ಪ, ಒಳ್ಳೆ ಪ್ರಶ್ನೆ ಕೇಳಿದ್ರು. ಇರಲಿ ಅಪ್ಪ, ಕೂತ್ಕೊಳ್ರಿ. ಇಲ್ಲಿ ನೀವು ಇಲ್ಲಿ ಚಾಪೆ ಮೇಲೆ ನಿಮ್ದೇನ ಬಯ್ಯನ್ ಚಾಪೆ ಇತ್ತು ನೋಡಿ, ಅಲ್ಲಿ ಹಾಕಿ ಕೂತ್ಕೊಟ್ಟು ಕೂರ್ಬೇಕು. ಹಾಂ, ಇನ್ನು ಮುಂದೆ ಕೇಳ್ರಿ, ಉತ್ತರ ಕೇಳ್ರಪ್ಪ. ಇಲ್ಲಿ ಭಗವಾನರ ಶಾಸನದಲ್ಲಿ ಅಂದರೆ ನೀವು ಸಾಕಷ್ಟು ಇದುವರೆಗೆ ಪ್ರವಚನಗಳನ್ನು ಕೇಳಿದ್ದೀರಿ, ಬೇರೆ ಬೇರೆ ಕಡೆಗೆ ವ್ಯಾಖ್ಯಾನಗಳನ್ನು ಕೇಳಿದ್ದೀರಿ, ಮತ್ತು ಸಾಕಷ್ಟು ಉಪದೇಶಗಳು ಮತ್ತು ಶಾಸ್ತ್ರ ಓದಿದ್ದೀರಿ. ಹಾಂ, ನೀರನ್ನು ನಿಮಗೆ ಸೋಸಿ ಕುಡಿಯೋದಿಕ್ಕೆ ಹೇಳಿದ್ದಾರೋ ಇಲ್ಲ? ಹೇಳಿದ್ದಾರೆ. ಶಾಸ್ತ್ರದಾಗ ಸಾಕಷ್ಟು ಸತಿ ಕೇಳಿದಿರಿ, ನೀವು ದಿನಾ ಶಾಸ್ತ್ರದಲ್ಲಿ ಕೇಳ್ತೀರಿ. ನೀರನ್ನು ಸೋಸಿ ಆ ಜೀವಗಳನ್ನು ಮತ್ತೆ ಅದೇ ಸ್ಥಾವರದಲ್ಲಿ ವಾಪಸ್ ಬಿಡಬೇಕು. ಅಂದರೆ ನದಿಯದ್ದಿದ್ರೆ ನದಿ, ಬಾವಿದಿದ್ರೆ ಬಾವಿ, ಎಲ್ಲಿಂದ ತಂದಿರ್ತೀರಿ ಮತ್ತೆ ಅದೇ ಜೀವ ಆ ಸ್ಥಳದಲ್ಲಿ ಜೀವಗಳನ್ನು ವಾಪಸ್ ತಗೊಂಡೋಗಿ ಬಿಡಬೇಕು. ಈಗ ನನಗೆ ಹೇಳ್ರಿ, ನೀವು ಯಾವುದಾದ್ರೂ ಈ ಪ್ರಪಂಚದಲ್ಲಿ ನೀವು ಇಷ್ಟು ಸ್ವಾಧ್ಯಾಯ ಮಾಡಿದ್ದೀರಿ ಶಾಸ್ತ್ರವನ್ನು, ಹಾಲಿನ ಜೀವಗಳನ್ನು ತಗೊಂಡೋಗಿ ವಾಪಸ್ ಬಿಡೋದಕ್ಕೆ ಎಲ್ಲರೂ ಹೇಳಿದ್ದಾರೆ? ಗ್ಯಾರಂಟಿ ಇದೆ ಇದು? ಹಾಂ ನೋಡಿ, ನಿಮಗೆ ಪೂರ ಗ್ಯಾರಂಟಿ ಇದೆ. ಇದು ಎಲ್ಲೂ ಯಾವುದೇ ಶಾಸ್ತ್ರದಲ್ಲಿ ಹಾಲಿನ ಜೀವಗಳನ್ನು ವಾಪಸ್ ಬಿಡೋದಕ್ಕೆ ಕೇಳಿಲ್ಲ. ನೀವು ಹಾಲಿನ ಜೀವಗಳನ್ನ ಎಲ್ಲಿ ವಾಪಸ್ ಬಿಡೋರು? ಅರ್ಥ ಆಯಿತು? ಆದ್ದರಿಂದ ಉತ್ಪತ್ತಿಯ ಅಪೇಕ್ಷಾ ನೀರಿಗಿಂತನೂ ಹಾಲೇ ಶುದ್ಧ ಇದೆ. ಆದರೆ ಇಷ್ಟೇ ಒಂದು ನೀವು ಜಾಗ್ರತೆ ವಹಿಸ್ಬೇಕು. ಏನು ಅಂದರೆ, ನೀರನ್ನು ನೀವು ಸಾಕಷ್ಟು ತಂದು ಇಲ್ಲಿ ಇಟ್ಟರೆ ಅದ್ರೊಳಗಡೆ ನೀವು ಯಾವಾಗ ನಿಮಗೆ ಬೇಕೋ ಅಷ್ಟನ್ನು ನೀವು ಸೋಸಿ ಅದನ್ನು ಉಪಯೋಗ ಮಾಡ್ಕೋಬೋದು. ಅರ್ಥ ಆಯಿತು? ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಒಂದು ಟ್ಯಾಂಕರ್ ನೀರು ನೀವು ತರಿಸಿದ್ರೆ ನಿಮಗೆ ಒಂದು ಕೊಡ ನೀರು ಬೇಕು ಅಂತಂದರೆ ನೀವು ಅಷ್ಟನ್ನು ಮಾತ್ರ ಸೋಸಿ ನೀವು ಉಪಯೋಗ ಮಾಡ್ಕೋಬೋದು. ಆದರೆ ಮತ್ತು ಇದು ನೀರನ್ನ ನೀವು ಅಕಸ್ಮಾತ್ ಒಂದು ತಿಂಗಳು ಇಡ್ಬೋದು. ಆಯಿತು? ಅದು ಹೆಂಗೆ ಬೇಕಾದ್ರು ನಿಮ್ಮ ಅಂದರೆ ಯಾವ ರೀತಿ ನಿಮ್ಮ ಕಡೆ ವ್ಯವಸ್ಥೆ. ಆದರೆ ಹಾಲನ್ನು ಹಾಗಿಡೋದಕ್ಕೆ ಬರಲ್ಲ. ಹಾಲು ಮಾತ್ರ ತೆಗೆದ ನಂತರ 48 ನಿಮಿಷದೊಳಗಡೆ ಅದನ್ನು ಸೋಸಿ ಕಾಸಿ ಇಡಬೇಕಾಗುತ್ತೆ. ಅದು ಯಾಕೆಂದರೆ ಅದಕ್ಕಿಂತ ಮುಂದೆ ಅದನ್ನು ನೀವು ಕಾಯೋದಕ್ಕೆ ಬರಲ್ಲ. ಆದ್ದರಿಂದ ಉತ್ಪತ್ತಿಯ ಅಪೇಕ್ಷೆ ಹಾಲು ಶುದ್ಧ ಇದೆ ನೀರಿಗಿಂತನೂ. ಆದ್ದರಿಂದ ಭಗವಾನರಿಗೆ ಹಾಲಿನಲ್ಲಿ ಅಭಿಷೇಕ ಮಾಡೋದ್ರಿಂದ ಯಾವುದೇ ರೀತಿ ದೋಷ ಇಲ್ಲ. ಮೊಸರು ಕೂಡ ಅಷ್ಟೇ, ಮೊಸರಿನಿಂದ ಅಭಿಷೇಕ ಮಾಡೋದ್ರಿಂದ ಯಾವುದೇ ರೀತಿ ದೋಷ ಇಲ್ಲ. ಅದು 3 ರಸಗಳಿದಾವಲ್ಲ, ಅದರಲ್ಲಿ ಬರ್ತದೆ. ಅದು ಮೊಸರು ಕೂಡ ರಸದಲ್ಲಿ ಬರ್ತದೆ. ಆದ್ದರಿಂದ ಮೊಸರಿನಲ್ಲಿ ಅಭಿಷೇಕ ಮಾಡೋದು ಯಾವುದೇ ರೀತಿ ದೋಷ ಇಲ್ಲ. ತುಪ್ಪದಿಂದ ಮಾಡೋದು ಯಾವುದೇ ರೀತಿ ದೋಷ ಇಲ್ಲ. ಅರ್ಥ ಆಯಿತು? ನೀರು ಮತ್ತು ಏಕೇಂದ್ರೀಯ ಜೀವ ಇದೆ ನೀರು. ಆದರೆ ನಿಮ್ಮ ತುಪ್ಪ ಏಕೇಂದ್ರೀಯ ಜೀವ ಇಲ್ಲ, ಯಾವುದೇ ರೀತಿ ಜೀವ ಇಲ್ಲ. ಹಾಲು ಯಾವುದೇ ರೀತಿ ಜೀವ ಇಲ್ಲ. ಇನ್ನು ನಿಮ್ಮದು ಸಕ್ಕರೆ ಅಭಿಷೇಕ ಮಾಡ್ತೀರ, ಅದು ಯಾವುದೇ ರೀತಿ ಜೀವ ಅಲ್ಲ. ಅರ್ಥ ಆಯಿತು? ಆದ್ದರಿಂದ ಅದೆಲ್ಲ ಸರ್ವಶ್ರೇಷ್ಠ ಅಭಿಷೇಕಗಳಿದ್ದಾವೆ. ಅದನ್ನೆಲ್ಲ ಅನಾವಶ್ಯಕ ಕೂತರ್ಕ ಕೊಟ್ಟು ಮನುಷ್ಯರನ್ನ ವಿಭ್ರಮಣೆ ಮಾಡಬಾರ್ದು. ಒಳ್ಳೆಯದಲ್ಲ, ಶಾಸ್ತ್ರದ ಪ್ರಕರಣ ಅಲ್ಲ ಅದು. ಆದ್ದರಿಂದ ನೀವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಮುಂದೆ ನೋಡೋಣ ಪ್ರಶ್ನೆ. ನೋಡಿ, ಇವ್ರ ಪರಿಚಯ ನಿಮ್ಗೆ ಈಗಿಲ್ಲ. ಈಗ ನಾ ಮೈಕ್ ತಗೊಂಡಲ್ಲಿ ಹಿಡಿದು ನಿಂತಿದ್ದಾರೆ ನೋಡ್ರಿ, ಇವ್ರ ಪರಿಚಯ ಇಲ್ಲ. ಗೊತ್ತು. ಅದು ನೀವು ನೋಡಿಲ್ಲ ಅವ್ರನ್ನ. ನೀವು ಆ ಕಡೆ ದಿಲ್ಲಿ ಕಡೆ ಹೋಗಿರಿ, ಇವ್ರು ಬೆಂಗಳೂರು ಕಡೆಯಿಂದ ಬಂದಿದ್ದಾರೆ. ಈಗ ನೀವು ಆ ಕಡೆ ದಿಲ್ಲಿ ಕಡೆ ಹೋಗಿದ್ರಿ, ಭಾಳ ಲೇಟ್, ಭಾಳ ದಿನ ಆಯ್ತು. ನೀವು ಈಗ 8 ದಿವಸದಿಂದ ಇವ್ರು ಇರಲಿಲ್ಲ. ಇವ್ರಿಗೆ ಬಂದಿದ್ದಾರೆ, ಇವ್ರು ಬೆಂಗಳೂರಿಂದ ಬಂದಿದ್ದಾರೆ. ಗಾಡಿ ಅವ್ರದ್ದೇ ಇದೆ. ಅವ್ರೇನೋ ಪ್ರಶ್ನೆ ಕೇಳ್ತಾರಂತೆ, ಕೇಳ್ರಪ್ಪ. ಏನದ ಮಹಾರಾಜ್ರಿ? ನೀವು ಹೇಳ್ತೀರಿ 5ನೇ ಸಮುದ್ರದೊಳಗೆ ಹಾಲಿದಾವಂತ, ಹಾಗಾದ್ರೆ ಅಷ್ಟು ದನಗಳೆಲ್ಲ ಅಲ್ಲಿಗೆ ಹೇಗೆ ಬಂದು? ಭಾಳ ಒಳ್ಳೆ ಪ್ರಶ್ನೆನಪ್ಪ, ಭಾರಿ ಒಳ್ಳೆ ಪ್ರಶ್ನೆ. ಕೇಳ್ರಿ, ಇಲ್ಲಿ ಇವ್ರು ಏನಂತಂದ್ರೆ ನಿಮಗೆ, ನಾನು ಮೊನ್ನೆಯ ಪ್ರಶ್ನೋತ್ತರ ಭಾಗದಲ್ಲಿ ಹೇಳಿದ್ದೆ, ಅದನ್ನು ನಿನ್ನೆಲ್ಲ ಮೊನ್ನೆ ಇರಬೇಕು ಅಂತ ಕಾಣುತ್ತೆ. ಅದನ್ನು ಇವ್ರು ರೆಕಾರ್ಡ್ ಕೇಳ್ಕೊಂಡು ಬಂದಿದ್ದಾರೆ ನೋಡ್ರಿ. ಭಾಳ ಅಂದರೆ ಇಷ್ಟು ಶಾರ್ಪ್ ಮನಸ್ಸು ನನಗೆ ಇಲ್ಲಿ ಬೇಕು. ಇವರು ಆ ರೆಕಾರ್ಡನ್ನು ಕೇಳಿ ಬಂದಿದ್ದಾರೆ. ಅದರೊಳಗಡೆ ಒಂದು ಪ್ರಕರಣ ಬಂದಿತ್ತು, 5ನೇ ಸಮುದ್ರದಲ್ಲಿ ಹಾಲಿದೆ ಅಂತ ನಾನು ಹೇಳಿದ್ದೆ. ಆ ಪ್ರಕರಣವನ್ನು ಕೇಳಿ ನಂದೇ ಪ್ರಕರಣವನ್ನು ನನಗೆ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಮಹಾರಾಜರೇ, ಅಷ್ಟಿಗೆ ನೀವು ಹೇಳಿದ್ದೀರಿ 5ನೇ ಸಮುದ್ರದಲ್ಲಿ ಹಾಲಿದೆ ಅಂತ, ಅಷ್ಟು ಎಮ್ಮೆ ದನಗಳು ಎಲ್ಲಿಂದ ಅಲ್ಲಿಗೆ ಹೋದವು? ಯಾಕೆಂದರೆ ಹಾಲು ಬೇಕಲ್ಲ. ಹಂಗಲ್ಲಪ್ಪ, ಆ ರೀತಿ ಅಲ್ಲ. ನೋಡ್ರಿ, ಇಲ್ಲಿ ಕೇಳಿ. ಇದನ್ನು ನನ್ನ ಉಪದೇಶ ಭಾಗದಲ್ಲಿ ನಾನು ಸ್ಪಷ್ಟ ಹೇಳಿದ್ದೀನಿ, ವಿಚಾರ ಹಾಗಲ್ಲ.
ಈಗ ಬೆಳಕು ಯಾವ್ಯಾವುದರಿಂದ ಉತ್ಪತ್ತಿ ಆಗುತ್ತೆ? ಸೂರ್ಯನಿಂದ ಮತ್ತು ಲೈಟ್ನಿಂದ ಎಲ್ಲನೂ ಉತ್ಪತ್ತಿ ಆಗುತ್ತೆ. ಬೆಳಕೇ ಇರುತ್ತೆ ಎಲ್ಲನೂ. ಸೂರ್ಯನ ಬೆಳಕಿನಲ್ಲೂ ನೀವು ನೋಡ್ತೀರಿ, ಲೈಟ್ ಬೆಳಕಿನಲ್ಲೂ ನೋಡ್ತೀರಿ. ಈ ನಿಮ್ಮಲ್ಲಿ ಇಲ್ಲಿ ಎಮ್ಮೆ ದನ ಎಲ್ಲ ಇದಾವಲ್ಲಪ್ಪ, ಇದೆಲ್ಲ ಲೈಟ್ ದೀಪದ ಬೆಳಕಿದ್ದಂಗೆ, ಅಂದರೆ ಸ್ವಲ್ಪ ಸಿಗುತ್ತೆ. ಆದರೆ 5ನೇ ಸಮುದ್ರದಲ್ಲಿ ಹಾಲಿದೆಯಲ್ಲ, ಅದು ಸೂರ್ಯನ ಪ್ರಕಾಶ ಇದ್ದಂಗೆ. ಅರ್ಥ ಆಯ್ತು ನಿಮಗೆ? ಅಲ್ಲಿ ಏನು ಎಮ್ಮೆ ದನದ ಏನೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಅಲ್ಲಿ ಸ್ವಾಭಾವಿಕವಾಗಿ ಸಮುದ್ರವೇ ಹಾಲಿನ ಸಮುದ್ರ ಇದೆ. ಅದನ್ನು ಕ್ಷೀರ ಸಮುದ್ರ ಅಂತ ಕರೀತಾರೆ. ಕ್ಷೀರ ಅಂದರೆ ಹಾಲು. ಕ್ಷೀರ ಅಂದರೆ ಹಾಲು. ಇದು ಶ್ರವಣಬೆಳಗೊಳದಲ್ಲಿ ನೀವು ಒಂದು ಹಾಡು ಕೇಳಿದ್ರಲ್ಲ, ಯಾವಾಗಲೂ ಇಲ್ಲಿ ಹಾಡ್ತಾ ಇರ್ತಾವೆ. ನೀವು ಆ ಹಾಡನ್ನು ಕೇಳಿದರೆ, ಈ ನೀರು ಕ್ಷೀರ್ ಕಿ ಧಾರಾ ಓ ಮೇ ಭೀಗ್ ರಹೇ ಗುಮತೇಸ್ ಮಸ್ತ್ ಕಾಭಿಷೇಕ್. ಕೇಳಿದ್ರಲ್ಲ ಇದು? ಹಾಂ, ಒಳ್ಳೆಯದು. ಅಂದರೆ ನೀರು ಕ್ಷೀರ್, ನೀರಂದ್ರೆ ನೀರು, ಕ್ಷೀರ್ ಅಂದರೆ ಹಾಲು. ಈ ನೀರು ಕ್ಷೀರ್ ಕಿ ಧಾರಾ ಓ ಮೇ ಭೀಗ್ ರಹೇ ಗುಮ್ಮತೇಸ್ ಮಸ್ತ್ ಕಾಭಿಷೇಕ್. ಎಷ್ಟು ಚೆನ್ನಾಗಿತ್ತು ನೋಡಿ ಅದು. ಅಂದರೆ ನೀರು ಕ್ಷೀರ್ ಎರಡು. ಅಂದರೆ ಇದು ಕ್ಷೀರ್ ಅಂದ್ರೆ ಏನಕ್ಕತ್ತಾರೆ? ಕ್ಷೀರ ಅಂದರೆ ಹಾಲು. ಅದು ಕ್ಷೀರ ಸಮುದ್ರ ಅಂದರೆ ಹಾಲಿನದ್ದೇ ಸಮುದ್ರ. ಅದನ್ನು ಕ್ಷೀರ ಸಮುದ್ರ ಕರೀತಾರೆ. 5ನೇ ಸಮುದ್ರ. ಅಲ್ಲಿ ಎಮ್ಮೆ ದನಗಳದ್ದು ಹಾಲಲ್ಲಪ್ಪ, ಅದು ಸ್ವಾಭಾವಿಕ ಹಾಲು. ಅಲ್ಲಿಂದ ತಂದು ಜಿನೇಂದ್ರ ಭಗವಾನರು ಆಗುವಂಥ, ಅಂದರೆ ತೀರ್ಥಂಕರ ಆಗುವಂಥ ಆ ಬಾಲಕನಿಗೆ ಸುದರ್ಶನ ಮೇರು ಪರ್ವತದ ಮೇಲೆ ಅಭಿಷೇಕ ಮಾಡ್ತಾರೆ ದೇವತೆಗಳು. ಅಂದರೆ ಬನವಾಸಿ ವೆಂತರ್ ಜ್ಯೋತಿಷ್ ವೈಮಾನಿಕ್ ಅವ್ರು ಮಾಡ್ತಾರೆ. ಆದರೆ ಈ ನಾವು ಮನುಷ್ಯರು 2.5 ದ್ವೀಪವನ್ನು ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ. 5ನೇ ಸಮುದ್ರಕ್ಕೆ ಯಾವುದೇ ಮನುಷ್ಯ ಹೋಗೋದಕ್ಕಾಗಲ್ಲ. ಯಾವ್ದಾದ್ರು ದೇವತೆಗಳಿದ್ದರೆ ಅಲ್ಲಿಂದ ಹಾಲನ್ನು ತರಿಸ್ಬೋದು. ಆದರೆ ಆ ರೀತಿ ದೇವತೆಗಳ ಸಂಪರ್ಕ ಈಗ ನಮಗೆ ಇಲ್ಲ ಪ್ರತ್ಯಕ್ಷವಾಗಿ. ಆದ್ದರಿಂದ ನಮ್ಮಲ್ಲೇ ಶುದ್ಧ ಹಾಲಿರುತ್ತೆ. ಸಾಧುಗಳೆಲ್ಲ ಅದನ್ನು ತಗೊಳ್ತಾರೆ. ಅದು ಶುದ್ಧವಾಗಿ ಅಂದರೆ 3 ರಸದಲ್ಲಿ ಬರುತ್ತೆ, ಗೋರಸದಲ್ಲಿ. ಆದ್ದರಿಂದ ಅದರಲ್ಲಿ ಭಗವಾನರ ಅಭಿಷೇಕ ಮಾಡೋದ್ರಲ್ಲಿ ಯಾವುದೇ ರೀತಿ ದೋಷ ಇಲ್ಲ. ಇದು ಶಾಸ್ತ್ರದಲ್ಲಿ ಸಿದ್ಧ ಆಗಿ ಹೋಗಿದೆ ಎಲ್ಲ ಆಚಾರ್ಯರಿಂದ. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿ ದೋಷ ಇಲ್ಲಪ್ಪ. ಮುಂದಿನ ಪ್ರಶ್ನೆ. ಜಾಸ್ತಿ ಸಮಯವನ್ನು ಹಾಳು ಮಾಡಬೇಡ್ರಿ, ಫಾಸ್ಟಲ್ಲಿ ಕೇಳ್ರಿ ಅಣ್ಣ. ಮಹಾರಾಜ್ರ ಜಲಾಭಿಷೇಕ ಅಷ್ಟೇ ಮಾಡಿದ್ರೆ ಸಾಕಲ್ರಿ, ಪಂಚಾಮೃತ ಅಭಿಷೇಕ ಯಾಕೆ ಮಾಡ್ಬೇಕ್ರಿ? ನೋಡಿ, ಇದೊಂದು ಭಾಳ ದೊಡ್ಡ ಸಮಸ್ಯೆಗೆ ಬಂತಿದ್ದು. ಆಯಿತು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಸಾಧುಗಳು ಮತ್ತು ಶ್ರಾವಕರೆಲ್ಲನ ಖಾಲಿ ನೀರೇ ಕುಡಿದ್ರು ಸಾಕಲ್ಲ, ಮತ್ತು ಹಾಲು ಮೊಸರು ಮಜ್ಜಿಗೆ ಎಲ್ಲ ಯಾಕೆ ಬೇಕು? ಇರಲಿ ಬಿಡಿ, ಇರಲಿ ಸಾಕಿರಲಿ, ಇರಲಿ, ಹಂಗಂತಲ್ಲ. ನೀರೇ ಕುಡಿಬೋದಲ್ಲ, ಮತ್ತೆ ಯಾಕೆ? ಸಾಕಲ್ಲ ಅವ್ರ ಕಾಲಿಗೆ. ಏನು ಗೊತ್ತಾ, ಖಾಲಿ ನೀರು ಕುಡ್ಕೊಂಡಿರೋರಲ್ಲ, ಮತ್ತೆ ಏನೋ ಇದು ಹಾಲು ಮೊಸರು ಮಜ್ಜಿಗೆ ಎಲ್ಲ ಯಾಕೆ ಬೇಕು ಅಷ್ಟೆಲ್ಲ? ಸುಮ್ಮನೆ ಹಂಗಲ್ಲಪ್ಪ, ವಿಷಯ ಅದಲ್ಲ. ನಮಗೆ ಮಾತ್ರ ತಿನ್ನೋದಕ್ಕೆ ಮಾತ್ರ ಇಷ್ಟು ಬೇಕಾಗ್ತವೆ, ಚೌಕದಾಗ ಇಷ್ಟೆಲ್ಲ ಐಟಮ್ಸ್ಗಳು ಬೇಕಾಗ್ತವೆ. ಭಗವಂತರಿಗಿಲ್ಲ ಅಂದ್ರೆ ಹೆಂಗೆ? ಅದು ನ್ಯಾಯ ಅಲ್ಲ. ಮತ್ತು ಇನ್ನೊಂದು ವಿಷಯ ನಮ್ಗೆ ಕೇಳಿ, ಭಾಳ ಮಹತ್ವಪೂರ್ಣ ವಿಷಯ ಕೇಳಿ. ಭಾಳ ಮಹತ್ವಪೂರ್ಣ ವಿಷಯ ಅಂದರೆ ಏನು ಗೊತ್ತಾ? ಖಾಲಿ ಜಲಾಭಿಷೇಕನೇ ಮಾಡಬೇಕು ಅಂತಂದರೆ, ಮತ್ತು ಶ್ರವಣಬೆಳಗೊಳದಲ್ಲಿ ಇಷ್ಟೆಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ರಾಜಸ್ಥಾನದಿಂದ ಅಂಥ ಸೇಟುಗಳೆಲ್ಲ ಅವ್ರದ್ದೆಲ್ಲ ಕೋಟಿ ರೂಪಾಯಿ ವ್ಯವಹಾರಗಳನ್ನು ಬಿಟ್ಟು ಇನ್ನು ಶ್ರವಣಬೆಳಗೊಳದಲ್ಲಿ ಬಂದು ಅಷ್ಟೆಲ್ಲ ಕಷ್ಟಪಟ್ಟು ಪಾಪ ಯಾಕೆ ಅಭಿಷೇಕ ಮಾಡ್ತಾರೆ? ಅದಕ್ಕಿಂತ ಒಂದು ಕೆಲಸ ಮಾಡಿರಿ. ಯಾವಾಗ ಆ ಕಡೆ ಶ್ರವಣಬೆಳಗೊಳ ಕಡೆ ಯಾವಾಗಲೂ ಮಳೆ ಜಾಸ್ತಿ ಇರ್ತದೆ. ನೀವೊಂದು ಕೆಲಸ ಮಾಡಿರಿ, ಮಳೆಗಾಲ ಸಮಯದಲ್ಲಿ ಅಲ್ಲಿ ಹೋದರೆ ಒರಿಜಿನಲ್ ಅದೇ ಮಳೆಯಿಂದನೇ ಅಭಿಷೇಕ ಆಗುತ್ತೆ. ಮತ್ತು ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋಂಥ ಅವಶ್ಯಕತೆನೇ ಇಲ್ಲಲ್ಲ. ಗೊತ್ತಾಯ್ತು? ಗೊತ್ತಾಯ್ತಲ್ಲ ಈಗ? ಈಗ ಹಂಗಲ್ಲಪ್ಪ, ಆ ಥರ ಅಲ್ಲ. ಇನ್ನು ನಮ್ಮ ಪೂರ್ವಾಚಾರ್ಯ, ಅದು 1000 ವರ್ಷದಿಂದ ಮೂರ್ತಿ ಇದೆ. 1000 ವರ್ಷದಿಂದ ಮೂರ್ತಿ ಇದೆ. ಇನ್ನು ನಮ್ಮ ಪೂರ್ವಾಚಾರ್ಯಲ್ಲ ಅಕಲಂಕ ಇಂಥವರೆಲ್ಲ ಭಾಳ ತಾರ್ಕಿಕ ಆಚಾರ್ಯರೆಲ್ಲ ಆದರು. ಅವ್ರು ಬರಿಬೇಕಾಗಿ ಶಾಸ್ತ್ರದೊಳಗಡೆ ಪಂಚಾಮೃತ ಅಭಿಷೇಕದೊಳಗೆ ಭಾಳ ಹಿಂಸೆ ಆಗುತ್ತೆ. ನೀವೊಂದು ಕೆಲಸ ಮಾಡಿರಿ, ಯಾವಾಗ ಮಳೆ ಬರುತ್ತೆ ಜಾಸ್ತಿ ಆವಾಗ ಹೋಗಿ ಜಲಾಭಿಷೇಕ ನೋಡ್ಕೊಂಬರ್ರಿ. ಆವಾಗ ನೀವು ಜಲಾಭಿಷೇಕ ಮಾಡೋದು ಅದು ಕಷ್ಟ ಬೇಡ. ಯಾಕೆಂದ್ರೆ ಜಲದಲ್ಲಿ ಒಂದು ಹನಿ ಒಳಗಡೆ ಅಸಂಖ್ಯಾತ ಜೀವಗಳು ಇರ್ತಾವೆ. ಅದು ನೀವು ಸಾಯಿಸೋದು ಬೇಡ, ಅಷ್ಟೆಲ್ಲ ಕಷ್ಟಪಡೋದು ಬೇಡ. ನೀವು ಖಾಲಿ ಏನು ಗೊತ್ತಾ, ಜಾಸ್ತಿ ಮಳೆ ಇದ್ದಾಗ ಹೋಗಿ ಶ್ರವಣಬೆಳಗೊಳದಲ್ಲಿ ಈ ಕುಂಭಜ ಬಾಹುಬಲಿ ಒಳಗಡೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಅಭಿಷೇಕ ನೋಡ್ಕೊಂಬರ್ರಿ. ಗೊತ್ತಾಯ್ತಲ್ಲ? ಇದಾದ್ರಿಂದ ಇದು ಸುಳ್ಳಿದೆ ಅಪ್ಪ, ಈ ಮಾತುಗಳು ಸುಳ್ಳಿದೆ. ಮನುಷ್ಯರನ್ನ ದಿಕ್ಕು ತಪ್ಪಿಸೋದಕ್ಕೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ಹಾಗಿಲ್ಲ, ಶಾಸ್ತ್ರ ಒಳಗಡೆ ಹಾಗಿಲ್ಲ. ಇರ್ಲಿ. ಈಗ ನೋಡಿ, ಮುಂದಿನ ಪ್ರಶ್ನೆ ಸ್ವಲ್ಪ ಬೇಕು ಕೇಳ್ರಪ್ಪ. ಕೇಳಿ ಮುಂದಿನ ಪ್ರಶ್ನೆ. ಮಹಾರಾಜ್ರ ನೀವ್ ಹೇಳ್ತೀರಿ ಅಭಿಷೇಕ ಮಾಡ್ರಂತ, ಆದ್ರೆ ಗರ್ಭಗೃಹದೊಳಗ ವಾಸನೆ ಬರ್ತೈತಲ್ರಿ? ಇರ್ಲಿ ಸುಮ್ಮನೆ ರೀ. ಸೈಲೆಂಟ್ ಎಲ್ಲ ಕಡೆ ಇರ್ಲಪ್ಪ. ಪ್ರಶ್ನೆಗಳು ಹಂಗಿರ್ತವೆ, ಚೆನ್ನಾಗಿರ್ತವೆ ಪಾಪ. ಇದು ನಮ್ಮ ಶಿಷ್ಯರು ಯಾಕೆ ಇಷ್ಟು ನಗಾಡಿದ್ರು ಗೊತ್ತೇನಾ? ಇದ್ರ ಕಾರಣ ಏನು ಅಂದರೆ, ಅದು ಅವ್ರ ಮನಸ್ಸಿನಲ್ಲಿ ಕೇಳಿಲ್ಲ, ಅವ್ರ ಮನಸ್ಸಿನಿಂದ ಅವ್ರು ಕೇಳಿರೋ ಪ್ರಶ್ನೆ ಅಲ್ಲ. ಈ ಸೀಕ್ರೆಟು ನಮ್ಮ ಶಿಷ್ಯರಿಗೆ ಗೊತ್ತಿದೆ. ಆದ್ದರಿಂದ ಅವರಿಗೆ ಈ ಪ್ರಶ್ನೆಗೆ ನಗಾಡಿದ್ದಾರೆ.
ಅರ್ಥ ಆಯ್ತೇನಾ? ಇವ್ರು ಪ್ರಶ್ನೆ ಏನು ಕೇಳಿದ್ದಾರೆ? ಪ್ರಶ್ನೆ ಕೇಳಿದ ಬೇರೆ ಯಾರು ಅಲ್ಲ, ಬಾರಿಕಾಕು ಕೇಳಿರೋದು. ಬಾರಿಕಾಕು ಏನು ಪ್ರಶ್ನೆ ಕೇಳಿದ್ರು ಅಂದರೆ, ನೀವು ಅಭಿಷೇಕ ಮಾಡ್ರಿ ಅಂತೀರಿ ಮಹಾರಾಜರೇ, ಗರ್ಭಗೃಹದೊಳಗಡೆ ನೋಡ್ರಿ ವಾಸನೆ ಬರುತ್ತೆ ಅಂತಂದ್ರೆ, ಅಂದರೆ ಇದು ಅಭಿಷೇಕದಪ್ಪ, ಹಾಲಿನ ಮೊಸರಿಂದಲ್ಲ. ನಾನು ನಿಮ್ಗೆ ಎಲ್ಲರಿಗೂ ಅವರಿಗೂ ಬಾರಿಕಾಕು ಒಬ್ರಿಗಲ್ಲ, ಅವರಲ್ಲಿ ಕೇಳ್ಕೊಂಬಂದಿದ್ದಾರೆ. ಅದನ್ನ ಹೋಗ್ತಾರೆ MP ಕಡೆ ಎಲ್ಲರೂ ಹೋಗಿ ಬರ್ತಿರ್ತಾರೆ ಪದೇ ಅಲ್ಲಿ ಇದನ್ನ ಕೇಳ್ಕೊಂಬಂದಿರೋರು ಬಂದು ಇಲ್ಲಿ ಹೇಳ್ಯಾರ. ಅರ್ಥ ಆಯ್ತೇನಾ? ಇರಲಿ ಪಾಪ, ಅವ್ರದ್ದೇನು ದೋಷ ಇಲ್ಲ ಅದರೊಳಗಡೆ. ಇನ್ನು ಮುಂದೆ ಕೇಳ್ರಪ್ಪ, ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ನಿಮ್ಮಲ್ಲಿ ದಿನ ಅಡುಗೆ ಮಾಡ್ತೀರಾ ಇಲ್ಲ? ಮಾಡ್ತೀರಿ, ಇದಂತೂ ಗ್ಯಾರಂಟಿ ಆಯಿತು. ಮತ್ತು ನಿಮ್ಮ ಅಡುಗೆ ಮನೆಗಳು ಯಾಕೆ ವಾಸನೆ ಬರ್ತಿಲ್ಲ ಹೇಳಿ? ಹಾಂ ಹೇಳಿ, ನೀವು ಹೇಳ್ರಿ, ಏನು ಹೇಳ್ತೀರಿ? ಹಾಂ, ತೊಳಿತೀರಿ, ಒರೆಸ್ತೀರಿ, ಎಲ್ಲ ಮಾಡ್ತೀರಿ, ಆಯಿತು. ನಿಮ್ಮ ಪ್ರತಿಮಾ, ಇನ್ನು ಮುಂದೆ ಕೇಳ್ತೀನಿ, ನಿಮ್ಮ ಲ್ಯಾಟ್ರಿನ್ ಬಾತ್ರೂಮ್ಗಳು ಯಾಕೆ ವಾಸನೆ ಬರ್ತಿಲ್ಲ ಮನೇಲಿ? ತೊಳಿತೀರಿ, ಒರೆಸ್ತೀರಿ, ಎಲ್ಲ ಮಾಡ್ತೀರಲ್ಲ, ಭಾಳ ಒಳ್ಳೇದಪ್ಪ. ಒಂದೊಂದು ಊರು ಒಳಗಡೆ ಒಂದು ಬಸ್ತಿ ಇದ್ದಾವೆ. ನಿಮ್ಮದು ನೋಡ್ರಿ, ಇಲ್ಲಿ 700 ಮನೆಗಳು ಇದ್ದಾವೆ, 600 ಮನೆ ಇದ್ದಾವೆ ಜೈನರದು. ಇಷ್ಟೆಲ್ಲ ಮನುಷ್ಯರು ಸೇರಿ ನಮ್ಮ ಭಗವಾನ್ರ ಒಂದು ಗರ್ಭಗೃಹನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ, ಭಗವಾನ್ರ ನಿಮ್ಗೆ ಅಭಿಷೇಕ ಮಾಡಿ ಸ್ವಚ್ಛ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ, ಇನ್ನು ನಿಮ್ಮ ಇಷ್ಟು ಊರಿನಲ್ಲಿ ನಿಮ್ಮ ಮನುಷ್ಯರಿದ್ದು ಏನು ಉಪಯೋಗ? ನೀವು ಇನ್ನು 600 ಮನೆ ಶ್ರಾವಕರಿದ್ದು ಏನು ಉಪಯೋಗ? ನಿಮಗಿನ್ನು ಬಸ್ತಿ ಇದ್ದು ಏನು ಉಪಯೋಗ? ನಿಮಗಿನ್ನು ಏನು ಪುಣ್ಯ ಬರ್ತದೆ? ಮತ್ತು ನೀವು ಏನು ಸಂಪಾದನೆ ಮಾಡಿದ್ರಿ, ಏನು ಪುರುಷಾರ್ಥ ಮಾಡಿದ್ರಿ? ನಿಮ್ಮ 600 ಮನೆಗಳಿಂದ 600 ಶ್ರಾವಕರು ಅಂದ್ರೆ ಕಮ್ಮಿ ಒಂದು ಮನೇಲಿ 3-4 ಜನ ಮನುಷ್ಯರು ಅಂದ್ರೆ ಎಷ್ಟಾದ್ರು? ಒಂದು 2-3 ಸಾವಿರ ಮನುಷ್ಯರು ಆದ್ರು. ಜೈನರು 2-3 ಸಾವಿರ ಮನುಷ್ಯರು ಇದ್ದಾರೆ ನಿಮ್ಮ ಊರೊಳಗಡೆ. 2-3 ಸಾವಿರ ಮನುಷ್ಯರು ಸೇರಿ ಗರ್ಭಗೃಹದೊಳಗಡೆ ಒಂದು ಮೂರ್ತಿಯನ್ನು ಸ್ವಚ್ಛ ಮಾಡೋಕ್ಕಾಗಿಲ್ಲ ಅಂತ ಅಂದಮೇಲೆ, ಇನ್ನು ನಿಮ್ಮಷ್ಟು ಪಾಪಿಗಳು, ನಿಮ್ಮಷ್ಟು ದುರಾದೃಷ್ಟ, ನಿಮ್ಮದಷ್ಟು ಪಾಪ ಇನ್ನು ಬೇರೆ ಯಾರ್ದು ಇಲ್ಲ. ನಿಮ್ಮಷ್ಟು ಅಜ್ಞಾನ, ನಿಮ್ಮಷ್ಟು ಮೂರ್ಖತೆ, ನಿಮ್ಮಷ್ಟು ಮಿಥ್ಯಾ ದರ್ಶನ ಇನ್ನು ಬೇರೆ ಯಾರ್ದು ಇಲ್ಲಪ್ಪ. ಹಂಗೆ ಅನ್ಬೇಡ್ರಿ. ಹೇಗೆ ನಾವು ಮನೆಗಳನ್ನು ಸ್ವಚ್ಛ ಇಡ್ತೀವಿ, ಹೇಗೆ ನಮ್ಮ ಶರೀರನ ಸ್ವಚ್ಛ ಇಡ್ತೀವಿ, ಹೇಗೆ ನಮ್ಮ ಬಟ್ಟೆಗಳನ್ನು ಸ್ವಚ್ಛ ಇಡ್ತೀವಿ, ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯ ಚೈತ್ಯಾಲಯದಲ್ಲಿ ಗರ್ಭಗೃಹದಲ್ಲಿ ಭಗವಾನ್ರನ್ನು ಸ್ವಚ್ಛ ಇಡೋದು. ಅರ್ಥ ಆಗ್ತೈತಿ ನಿಮಗೆ? ಗೊತ್ತಾಯ್ತಿದು. ಇದನ್ನು ಮಾಡ್ರಿ, ನಿಮ್ಮ ಕಲ್ಯಾಣ ಮಾಡ್ಕೊಡ್ರಿ. ಯಾರು ಭಗವಾನ್ರನ್ನ ಅಲ್ಲಿ ಸ್ವಚ್ಛವಾಗಿ ಒರೆಸ್ತಾರೆ, ಗರ್ಭಗೃಹ ತೊಳಿತಾರೆ, ಅವರು ಜನ್ಮಾಂತರದವರೆಗೆ, ಅಂದರೆ ಎಲ್ಲಿವರೆಗೆ ಅವರಿಗೆ ಕೇವಲ ಜ್ಞಾನ ಆಗಲ್ಲ, ಅಲ್ಲಿವರೆಗೆ ಅವರಿಗೆ ಜನ್ಮಾಂತರದಲ್ಲಿ ಯಾವುದೇ ರೀತಿ ರೋಗ ಬರಲ್ಲ, ಅವರ ಶರೀರದಿಂದ ದುರ್ಗಂಧ ಬರಲ್ಲ, ಅವರ ಶರೀರಕ್ಕೆ ವಜ್ರ ಋಷಭ ನಾರದ ಸಮಾನ ಸಿಗುತ್ತೆ. ಅಂದರೆ ಮುನಿಯಾಗಿ ಅವರು ಕಠೋರ ವರ್ಷ ತನಕ 6 ತಿಂಗಳ ತನಕ ನಿಂತು ತಪ ಮಾಡಬೇಕು, ಕೂತು ತಪ ಮಾಡಬೇಕು. ಅಂಥ ಶರೀರ ಅಂಥ ಶಕ್ತಿಯುತ ಶರೀರ ಸಿಗುತ್ತೆ ನಿಮಗೆ. ಆಯಿತು, ಯಾವಾಗ? ಈಗ ಭಗವಾನ್ರ ಮೂರ್ತಿಯನ್ನು ಸ್ವಚ್ಛ ಮಾಡಿ ಎಲ್ಲ ಇದು ಮಾಡಿದ್ರೆ. ಇಲ್ಲ ನಾವು ಅದನ್ನ ಕೊಳೆ ಮಾಡ್ಕೊಂಡು ಹೇಳ್ತೀವಿ, ಗರ್ಭಗೃಹದೊಳಗಡೆ ವಾಸನೆ ಬರುತ್ತೆ. ಎಷ್ಟು ನಾಚಿಕೆ ಆಗಬೇಕು ನಮ್ಗೆ ಇದನ್ನ ಮಾತು ಹೇಳೋದಕ್ಕೆ. ಅವರು ವಿಚಾರ ಮಾಡಿಲ್ಲ, ಯಾಕೆ ಆ ಕಡೆ ಹೋಗ್ತೀವಿ MP ಕಡೆ ಹೋಗ್ತಾ ಇರ್ತಾರಲ್ಲಿ, ಅದಕ್ಕೆ ಅಲ್ಲಿ ಸ್ವಲ್ಪ ಅವರಿಗೆ ಸ್ವಲ್ಪ ಏನೋ ಆಗಿದೆ ಬಾರಿಕಾಕುಗೆ. ಅದನ್ನು ಬಂದು ಇಲ್ಲಿ ಡೈರೆಕ್ಟ್ ಕೇಳಿದ್ದಾರೆ, ಗರ್ಭಗೃಹದೊಳಗೆ ವಾಸನೆ ಬರುತ್ತೆ. ಏನು ಪ್ರಶ್ನೆ? ಅಬ್ಬಾ ಅಯ್ಯೋ ಭಯಂಕರ. ಭಗವಾನ್, ನೀವು ಎಲ್ಲರೂ ಕೇಳಿ, ಇನ್ನು ಮುಂದೆ ಎಲ್ಲೂ ಈ ರೀತಿ ಪ್ರಶ್ನೆ ಯಾರಿಗೂ ಕೇಳೋಕೆ ಹೋಗ್ಬಿಡ್ರಿ. ಆಯಿತು? ಈಗ ಹೆಂಗೆ ಈ ಪ್ರಶ್ನೆ ಕೇಳಿ ಅವಮಾನ ಆಗಬೇಕಾಗುತ್ತೆ ನಿಮಗೆ, ಅದಕ್ಕಿಂತ ಜಾಸ್ತಿ ಕಠಿಣ ಆಗುತ್ತೆ ಬೇರೆ ವಿದ್ವಾನ್ಗಳ ಕಡೆ ಹೋದರೆ. ಅರ್ಥ ಆಯಿತು? ಆ ರೀತಿ ಮಾಡಬೇಡ್ರಪ್ಪ. ನಿಮ್ಮ ಗರ್ಭಗೃಹಗಳನ್ನು ಸ್ವಚ್ಛ ಮಾಡ್ಕೊಡ್ರಿ. ನೀವು ಶ್ರಾವಕರು, ನಿಮ್ಮ ಜವಾಬ್ದಾರಿ ಇದೆ, ನೀವು ಮಾಡ್ಬೇಕದನ್ನ. ಆಯಿತು? ಹಾಂ, ಇರಲಿ. ಇನ್ನು ನೋಡ್ರಿ, ಇನ್ನು ಅಲ್ಲಿ ನೋಡ್ರಿ, ಅವ್ರು ಯಾರು ನೋಡ್ರಿ, ಆ ಸಣ್ಣ ಮಗುನ ತಗೊಂಡು ಅಲ್ಲಿ ಕೆಂಪು ಸೀರೆ ಉಟ್ಕೊಂಡು ಅಲ್ಲಿ ಲಾಸ್ಟ್ ಅವ್ರಿಗೆ ಕೊಡ್ರಿ, ಮೈಕ್ ಅಲ್ಲಿ ಕೊಡ್ರಿ, ಅವ್ರಿಗೆ ಹೇಳಿ. ಅವ್ರೆ ಕರೆಕ್ಟ್, ಅವ್ರಿಗೆ ಕೊಡ್ರಿ. ಈಗ ಅವ್ರೇನು ಕೇಳ್ರಪ್ಪ, ನೀವು ಕೇಳಿ. ಮಹಾರಾಜ್ರೆ, ನಮ್ಮ ಊರ ದಿನದಲ್ಲಿ 2-3 ಸಲ ಅಭಿಷೇಕ ಮಾಡ್ತಾರ್ರಿ, ಮೂರ್ತಿ ಹಾಳಾಗಲ್ಲ. ಬಾ ನೀವು ಏನು ಪ್ರಶ್ನೆ ಕೇಳಿದ್ರು ಗೊತ್ತಾಗ? ನೋಡ್ರಿ, ನಮ್ಮ ಊರಾಗೆ ದಿನಕ್ಕೆ 2-3 ಸತಿ ಅಭಿಷೇಕ ಮಾಡ್ತಾರು, ಮೂರ್ತಿ ಹಾಳಾಗಲ್ಲ. ಎಷ್ಟು ಒಳ್ಳೆ ಪ್ರಶ್ನೆ. ಹಂಗೆ ಮಾಡಿ ಹೆಂಗಾರು ಮಾಡಿ ಭಗವಾನ್ರದ್ದು ಒಂದ್ಸಲ ಅಭಿಷೇಕ ನಿಲ್ಲಿಸ್ಬೇಕು. ಅರ್ಥ ಆಯ್ತೇನಾ? ಅವ್ರಿಗೇನೋ ಒಂದಿಷ್ಟು ಜಲಾಭಿಷೇಕ ಮಾಡಬೇಕು, ಒರೆಸ್ಬಿಡ್ಬೇಕು ಅಷ್ಟೇ. ಇದು ಇನ್ನೊಂದು ಕೇಳ್ತೀನಿ ಕೇಳಿ. ಇವರು ಸ್ವಂತ ಬುದ್ಧಿಯಿಂದ ಈ ಪ್ರಶ್ನೆಯನ್ನು ಕೇಳಿಲ್ಲ, ಇದು ನನಗೋದಿದೆ. ಯಾಕೆಂದರೆ ಅವರಲ್ಲಿ ಸ್ವಂತ ಬುದ್ಧಿ ಪ್ರಶ್ನೆ ಕೇಳುವಷ್ಟು ಇವರಲ್ಲಿ ಈ ಸಾಮರ್ಥ್ಯ ಇಲ್ಲ, ನನಗೆ ಗೊತ್ತಿದೆ. ಅದು ಸ್ವಂತ ಬುದ್ಧಿಯಿಂದ ಅವ್ರ ಪ್ರಶ್ನೆ ಕೇಳಿಲ್ಲ, ಅವ್ರಿಗೆ ಅದನ್ನು ಕೂಡ ಹೇಳಿ ಕಳಿಸಿದ್ದಾರೆ. ಒಂದಿಷ್ಟೇ ಜಲಾಭಿಷೇಕ ಮಾಡಬೇಕು, ಎಲ್ಲ ಹೀಗೆಲ್ಲ ಮಾಡೋದ್ರಿಂದ ಮೂರ್ತಿಗಳು ಹಾಳಾಗ್ತಾವೆ. ನಾನು ನಿಮ್ಗೆ ಕೇಳ್ತೀನಿ, ಒಂದು ಕೆಲಸ ಮಾಡಿರಿ. ಈಗ ಬಾರಿಕ್ ಹಾಕೋದು 3 ಮನೆ ಆಯಿತು, ಈಗ 4ನೇ ಮನೆಗೆ ಈಗ ಸ್ಲ್ಯಾಬ್ ಹಾಕ್ತದಾರೆ. ಬಾರಿಕಾಕ, ನೀವು ಹೇಳ್ರಿ, ಒಂದು ಕೆಲಸ ಮಾಡಿ. ಈಗ ನೀವು ಮನೆಯೆಲ್ಲ ಕಟ್ಟಿರಲ್ಲ, 3-4 ಮನೆ ಕಟ್ಟಿರಿ, 4ನೇ ಮನೆ ಕಟ್ತೀರಿ. ಈಗ ಇವತ್ತು ಸ್ಲ್ಯಾಬ್ ಹಾಕ್ತಿದಾರಲ್ಲಿ, ಇರಲಿ ಕೇಳ್ರಿ. ಈಗ ಆ ಮನೆಗಳನ್ನ ಕಟ್ಟಿ ನೀವೇನು ಮಾಡ್ರಿ, ಬೀಗ ಹಾಕಿ ಬಿಟ್ಬಿಡ್ರಿ. ಯಾರು ಕೇಳ್ತಾರೆ? ಮನೆಗಳ್ನ ಕಟ್ಟಿದಿರಲ್ಲ, ನೀವು ಯಾಕೆ ಹೋಗಿಲ್ಲ, ಮನೆ ಗೃಹ ಪ್ರವೇಶ ಮಾಡಿಲ್ಲ ಅಂತ ಕೇಳ್ತಾರೆ ಯಾರು ಪಕ್ಕ ಮನೆ. ಅದಕ್ಕೆ ಏನನ್ರಿ ಗೊತ್ತಾ? ಮನೆ ಹಾಳಾಗಟ್ಟೆ. ಏನು ಹೇಳ್ಬೇಕು? ಮನೆ ಹಾಳಾಗತ್ತೆ. ಹಂಗೆ ಹೇಳ್ತಾವ. ಇನ್ನು ಕೇಳ್ರಿ, ಇನ್ನು ಮುಂದೆ ಕೇಳ್ರಿ. ಮತ್ತೆ ಮನೇಲಿ ಅಡುಗೆ ಮಾಡಬೇಡ್ರಿ.
ಈ ನಿಮ್ಮ ಪಕ್ಕದ ಮನೆಯವ್ರು ಯಾರು ಕೇಳ್ತಾರೆ ನಿಮಗೆ, ಯಾಕೆ ಇವತ್ತೇನು ತಿಂಡಿ ಆಯ್ತಾ, ನಾಷ್ಟ ಆಯ್ತಾ, ಊಟ ಆಯ್ತಾ ಅಂತ ಕೇಳ್ತಾರೆ. ಇಲ್ಲ ಅಂತ ಅಂದ್ರಿ. ಮತ್ತೆ ಅವ್ರು ನಿಮ್ಗೆ ಯಾಕೆ ಕೇಳ್ತಾರೆ, ಯಾಕೆ ಅಡುಗೆ ಮಾಡಿಲ್ಲೇನೋ ಅಂತ ಕೇಳ್ತಾರೆ. ಅದಕ್ಕೆ ನೀವು ಅನ್ರಿ ಇಲ್ಲ ಅಂತ ಅಂದ್ರಿ. ಮತ್ತೆ ಅವ್ರು ಕೇಳ್ತಾರೆ ಯಾಕೆ ಅಡುಗೆ ಮಾಡಿಲ್ಲ ಎಂದು. ಅದಕ್ಕೆ ಹೇಳ್ರಿ ಪಾತ್ರೆಗಳು ಹಾಳಾಗ್ತಾವು. ಎರಡು ಕೇಳ್ಬೇಕು ನೀವು, ಅರ್ಧ ಆಯ್ತಿನಾ? ಮತ್ತು ನಿಮ್ಮಲ್ಲಿ ಈಗ ಬಾರಿಕ ಹಾಕೊಂಡ್ ಮನೇಲಿ ಒಂದು ಕಾರ್ ಇದೆ, ನನ್ಗೆ ಗೊತ್ತಿದ್ದಂಗೆ ಟ್ರ್ಯಾಕ್ಟರ್ ಇದೆ, 2-3 ಗಾಡಿಗಳಿದಾವು. ಒಂದು ಕೆಲಸ ಮಾಡ್ರಿ, ನೀವೇನಾರ ಕೇಳ್ತಾರೆ ಯಾರು ಎಲ್ಲ ಗಾಡಿಗಳನ್ನೆಲ್ಲ ಸೈಕಲ್ ನಿಲ್ಲಿಸ್ಬಿಟ್ರಿ ಆ ಕಡೆ ಎಲ್ಲ ಕೇಳ್ತಾರೆ, ಯಾಕೆ ಸೈಕಲ್ಗಳು ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಹಾಳಾದ್ವು ಅಂತ ಕೇಳ್ತಾರೆ. ಅದಕ್ಕೆ ನೀವು ಅನ್ರಿ ಇಲ್ಲ ನಾವು ಅದನ್ನ ಉಪಯೋಗ ಮಾಡಲ್ಲ, ಯಾಕೆಂದ್ರೆ ಅವೆಲ್ಲ ಹಾಳಾಗ್ತವೆ. ಅರ್ಥ ಆಯ್ತು? ಹಂಗೆ ಏನ್ ಗೊತ್ತಾ, ಇವೆಲ್ಲ ಉಪಯೋಗ ಮಾಡೋಕ್ಕೆ ವಸ್ತುಗಳಿದಾವೆ. ಅರ್ಥ ಆಯ್ತು ನಿಮಗೆ? ಅದೇ ರೀತಿ ಜಿನೇಂದ್ರ ಭಗವಾನರ ಪ್ರತಿಮೆ ಕೂಡ ಅಭಿಷೇಕ ಪೂಜೆಗೆ ಇದೆ. ಜಿನೇಂದ್ರ ಭಗವಾನರ ಪ್ರತಿಮೆ ಏನಾರ ಅಕಸ್ಮಾತ್ ಹಾಳ್ತಾಯ್ತು ಅಂತಂದ್ರೆ, ಏನಾರು ಸ್ವಲ್ಪ ಹಾಳಾಯ್ತು ಅಂತಂದ್ರೆ ಅದಕ್ಕೆ ವಜ್ರ ಲೇಪ ಮಾಡಬೇಕು. ವಜ್ರ ಲೇಪ ಮಾಡೋಕ್ಕೂ ಇನ್ನೂ ಆಗಲ್ಲ, ಅಕಸ್ಮಾತ್ ಅದು ಭಾಳ ಜೀರ್ಣ ಆಯಿತು ಅಂತಂದಲ್ಲಿ ಆ ಪಕ್ಷದಲ್ಲಿ ಅದನ್ನ ಆಳವಾದ ನೀರಿನಲ್ಲಿ ಅದನ್ನ ವಿಸರ್ಜನೆ ಮಾಡಿ ಹೊಸ ಮೂರ್ತಿಯನ್ನು ತಂದು ಕೂರಿಸಬೇಕು. ಜಿನೇಂದ್ರ ಭಗವಾನರ ಶಾಸನದಲ್ಲಿ ಇದು ಇದಕ್ಕೆ ಯಾವುದೇ ರೀತಿ ದೋಷ ಇಲ್ಲ. ಈ ಕೆಲಸ ಮಾಡೋದ್ರಿಂದ ಮೂರ್ತಿ ಹಾಳಾಗುತ್ತೆ ಅಂತ ಅಂದ್ರೆ ಕೆಲಸ ಮಾಡ್ಬೇಕಲ್ಲ. ಮೂರ್ತಿನ ತಂದು ನೀವು ಶೋಕೇಶ್ ಒಳಗಡೆ ಹಾಕಿ ಬಂದ್ ಮಾಡಿಬಿಡ್ಬೇಕಲ್ಲ, ಮತ್ತು ಮೂರ್ತಿ ಮುಟ್ಟೋದು ಇಲ್ಲ. ಅಭಿಷೇಕ ನೋಡಿ, ಜಿನೇಂದ್ರ ಭಗವಾನರ ಪ್ರತಿಮೆ ಇದೆಯಲ್ಲ, ಯಾಕಿದೆ? ಅಭಿಷೇಕ ಮಾಡೋದಕ್ಕಿದೆ, ಭಕ್ತಿ ಮಾಡೋದಕ್ಕಿದೆ, ಅಷ್ಟದ್ರವ್ಯಾರ್ಚನೆ ಆದಿ ಮಾಡೋದಕ್ಕಿದೆ, ಪೂಜೆ ಆದಿ ಸಂಪನ್ನ ಮಾಡೋದಕ್ಕಿದೆ. ಅದಕ್ಕೇನೆ ಮೂರ್ತಿ ಇದೆ. ನಾವು ಅದಕ್ಕೇನೆ ಮೂರ್ತಿ ಮಾಡಿರೋದು. ನಾವೇನಾ ಪುಕ್ಕಟ್ಟು ಪಂಚಕಲ್ಯಾಣ ಮಾಡಿಲ್ಲ. ಇಲ್ಲಿ ಪಂಚಕಲ್ಯಾಣ ಹಿಂದಿನ ವರ್ಷ ಪಂಚಕಲ್ಯಾಣ ಮಾಡಿದ್ರು 70 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಇಷ್ಟೆಲ್ಲ ಖರ್ಚು ಮಾಡಿ ಮನಸ್ಸರು ಅಲ್ಲಿ ಭಗವಂತರಿಗೆ ಅಭಿಷೇಕ ಎಲ್ಲ ಪೂಜೆ ಇಲ್ಲ ಅಂದ್ರೆ ಏನು ಉಪಯೋಗ ನಿಮ್ಮದು? ಹಾಗಿಲ್ಲಪ್ಪ, ಇದೆಲ್ಲ ಸುಳ್ಳಿದೆ. ಮೂರ್ತಿ ಹಾಳಾಗೋದು ಸ್ವಾಭಾವಿಕ ಇದೆ. ಈಗ ಭಗವಾನ್ ಆದ್ನಾಥ ಕಾಲದಲ್ಲಿ ಎಷ್ಟು ಮೂರ್ತಿಗಳಿದ್ದು, ಭರತಚಕ್ರವರ್ತಿ ಎಷ್ಟು ಮೂರ್ತಿ ಮಾಡಿ, ಈಗ ಯಾವ್ದಾದ್ರು ಮೂರ್ತಿ ಇದಾವೋ? ಎಲ್ಲ ತಾಂತಾನೆ ನಾಶ ಆಗೋದು ಸ್ವಾಭಾವಿಕ ಇದೆಯಪ್ಪ. ಭಗವಾನ್ ಪಾರ್ಶ್ವನಾಥರ ಕಾಲದ ಮೂರ್ತಿಗಳು ಈಗಿಲ್ಲ, ಇಲ್ಲ ನಾಶ ಆಗಿದಾವು. ಅವಾಗ ಎಷ್ಟು ಮೂರ್ತಿಗಳಿದ್ದು, ಇದು ಸ್ವಾಭಾವಿಕ ಇದೆ. ಆದ್ರಿಂದ ಈ ರೀತಿ ತರ್ಕಗಳನ್ನು ಮಾಡಿ ಭಗವಾನರ ಅಭಿಷೇಕ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಅವ್ರು ಯಾರ್ಯಾರು ಪ್ರಯತ್ನ ಮಾಡ್ತಾರೆ ನೋಡ್ರಿ, ಅವರೆಲ್ಲ ದುರ್ಗತಿಗೆ ಹೋಗ್ತಾರೆ. ಹಿಂಗೆ ಮಾಡಬೇಡ್ರಿ, ಇದು ಒಳ್ಳೇದಲ್ಲ. ನೋಡ್ರಪ್ಪ, ಈ ಕಡೆ ಗಂಡಸ್ರ ಕಡೆಗೆ ಮುಂದಿನ ಪ್ರಶ್ನೆ ಕೇಳ್ರಿ. ಮಾರ್ಸ್ರಿ ಕಳ್ತನ ಮಾಡಿ ತಪ್ಸ್ಕೊಂಡಿರ್ತಾರ ನೋಡ್ರಿ, ಆ ಮೂರ್ತಿಗಳನ್ನ ತಗೊಂಡ್ರಿ, ಅವ್ರಿ ಮೂರ್ತಿಗಳು ಮತ್ತೆ ಸಿಗ್ತಾವ ನೋಡ್ರಿ, ಅವಾಗ ಅದನ್ನ ಅಭಿಷೇಕ ಮಾಡಕ್ ಬರ್ದಿದ್ದೇನೆ ಇಲ್ರಿ? ಇವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನೋಡ್ರಿ. ಇದ್ರೊಳಗಡೆ ಯಾವುದೇ ರೀತಿ ಪಂಥವಾದ ಇಲ್ಲ ಅಥವಾ ಏನಿಲ್ಲ, ಅದನ್ನ ಅವರ ಸ್ವಂತ ಮನಸ್ಸಿನಿಂದ ಕೇಳಿದ್ದಾರೆ. ಯಾವುದೇ ರೀತಿ ಹೇಳಿಕೊಟ್ಟು ಪ್ರಶ್ನೆ ಕೇಳಿರೋದಲ್ಲ. ಇದು ಪ್ರಶ್ನೆಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ಹೇಳಿಕೊಟ್ಟಿರೋ ಪ್ರಶ್ನೆ, ಇದು ನಿಮ್ಮ ಸ್ವಂತ ಮನಸ್ಸಿನ. ಇದು ಹೇಳಿಕೊಟ್ಟಿರೋ ಪ್ರಶ್ನೆ ಅಲ್ಲ, ಇದು ಅವರ ಸ್ವಂತ ಮನಸ್ಸಿನಿಂದ ಬಂದಿರೋಂಥ ಪ್ರಶ್ನೆ. ಅವ್ರು ಕೇಳಿದ್ದಾರೆ, ಉತ್ತರ ಕೇಳ್ರಿ. ನೋಡಿ, ಇವ್ರ ಪ್ರಶ್ನೆ ಏನಿತ್ತು ಅಂದರೆ, ಫಸ್ಟ್ ಪ್ರಶ್ನೆಯನ್ನು ಕೇಳ್ರಿ ನೀವು. ಇವ್ರ ಪ್ರಶ್ನೆ ಏನು ಮಾಡಿದ್ದಾರೆ ಅಂದರೆ, ಎಲ್ಲಾರು ಮೂರ್ತಿಗಳು ಕಳ್ಳತನ ಆಗ್ತಾವೆ ಅಂದರೆ ಕಳ್ಳರು ಕದ್ಕೊಂಡು ಹೋಗ್ತಾರೆ. ಆ ನಂತರ ಆ ಕಳ್ಳರು ಪೊಲೀಸರಿಗೆ ಅಥವಾ ಯಾರಿಗಾರು ಸಿಕ್ಕಾಕೊಂಡು ನಮ್ಗೆ ಆ ಮೂರ್ತಿಗಳು ವಾಪಸ್ ಸಿಗ್ತಾವೆ. ನಮಗೆ ಸಿಗ್ತಾವು ಅಥವಾ ಬೇರೆ ಎಲ್ಲಾರು ಸಿಗ್ತಾವೆ. ಈಗ ಅವನ್ನ ಅಭಿಷೇಕ ಮಾಡೋಕೆ ಬರುತ್ತೇನೋ ವಿಚಾರ ಏನಾಗುತ್ತೆ ಅಂದ್ರೆ, ಇಲ್ಲಿ ಈ ದೊಡ್ಡ ಸಂಕಟಕ್ಕೆ ಬಂತೇವೆ ನೋಡಿ. ಜಿನೇಂದ್ರ ಭಗವಾನರ ಪ್ರತಿಮೆ ಬಹಳ ಪವಿತ್ರ ಇರುತ್ತೆ. ಅದನ್ನು ಕದ್ಕೊಂಡು ಹೋದವರು ಯಾವ ಜಾತಿಯರೋ ಚಾಂಡಾಳ್ರೋ ನಿಮ್ಗೇನು ಗೊತ್ತು? ಅರ್ಥ ಆಯ್ತು? ಅವರೇನು ಚರ್ಮದ ಬೂಟ್ ಹಾಕೊಂಡು ಕೂಡ ಆ ಮೂರ್ತಿಗಳನ್ನ ಎತ್ಕೊಂಡು ಹೋಗ್ತಾರೆ. ಎಲ್ಲಿ ಗಾಡಿ ಮೇಲೆ ಬೇಕಾದ್ರೆ ಹಾಕೊಂಡು ಹೋಗ್ತಾರೆ, ಚಪ್ಪಲ್ ಹಾಕೊಂಡು ಹೋಗ್ತಾರೆ, ಬಾಯಲ್ಲಿ ಏನು ಬೇಕೋ ತಿಂತಾರೆ, ಮಾಂಸ ತಿನ್ಕೊಂಡು ಬೇಕಾದ್ರೆ ಅದನ್ನು ಹಿಡ್ಕೊಂಡು ಹೋಗ್ತಾರೆ. ಕಳ್ಳರು ಅಂದಮೇಲೆ ಕಳ್ಳರೇ ಇರ್ತಾರೆ, ಅವ್ರಿಗೆ ನಿಯತಿ ಇರುತ್ತೆ ಇರಲ್ಲ. ಆದ್ದರಿಂದ ಈ ಮೂರ್ತಿಗಳು ಅಕಸ್ಮಾತ್ ನಮ್ಮ ಮೂರ್ತಿಗಳು ವಾಪಸ್ ನಮಗೆ ಸಿಕ್ಕಿದ್ರೂ ಕೂಡ ಅದಕ್ಕೆ ಇನ್ನು ಮತ್ತೆ ವಾಪಸ್ಸು ಶುದ್ಧೀಕರಣ ಮಾಡ್ದೇನೆ ಅಭಿಷೇಕ ಮಾಡೋದಕ್ಕೆ ಆಗಲ್ಲಪ್ಪ. ಈಗ ನಮ್ಮಲ್ಲಿ ಎಲ್ಲರ ಈಗ ಪಂಚಕಲ್ಯಾಣ ಎಲ್ಲ ನಡೀತಾ ಇರ್ತಾವಲ್ಲ, ಅಲ್ಲಿ ಆ ಕಡೆ ಎಲ್ಲಾರ ಅಂಥ ಸಮಯದಲ್ಲಿ ಅಂಥ ಪಂಚಕಲ್ಯಾಣದಲ್ಲಿ ತಗೊಂಡೋಗಿ ನಾವು ಮತ್ತೆ ವಾಪಸ್ ಅದನ್ನು ಶುದ್ಧೀಕರಣ ಮಾಡಿ ಮತ್ತೆ ಅದಕ್ಕೆ ವಾಪಸ್ ಮಂತ್ರ ಸಂಸ್ಕಾರ ಮಾಡೋದು ಭಾಳ ಒಳ್ಳೆಯದು. ಮತ್ತೇನಂದರೆ ಇನ್ನೊಂದು ವಿಷಯ ಏನಂದ್ರೆ ಕೇಳಿ, ಅಕಸ್ಮಾತ್ ಯಾವ್ದಾದ್ರು ಮೂರ್ತಿ ಇರ್ತದಲ್ಲ, ಈಗ ಶುದ್ಧವಿದೆ, ಅದನ್ನು ಯಾರು ಕಳ್ಳರೇನು ಮುಟ್ಟಿಲ್ಲ, ಕಳ್ಳರು ಕದ್ಕೊಂಡು ಹೋಗಿಲ್ಲ. ಅಂಥ ಮೂರ್ತಿಗೂ ಕೂಡ ಯಾರು ಅಕಸ್ಮಾತ್ ಬಟ್ಟೆ ಸುತ್ತಿ ಬಿಟ್ರು ಅಂತಂದರೆ ಮತ್ತು ಅದರ ಮಂತ್ರ ಸಂಸ್ಕಾರ ಹೋಗಿಬಿಡುತ್ತೆ. ಮತ್ತೆ ಅದಕ್ಕೆ ವಾಪಸ್ ಮಂತ್ರ ಸಂಸ್ಕಾರ ಮಾಡಬೇಕಾಗುತ್ತೆ. ಅರ್ಥ ಆಯ್ತು ನಿಮಗೆ? ಆದ್ದರಿಂದ ಈ ಮೂರ್ತಿಯನ್ನು ಡೈರೆಕ್ಟ್ ನೇರವಾಗಿ ಎಲ್ಲರೂ ಸ್ಟೇಷನ್ನಲ್ಲಿ ತಗೊಂಡೋಗಿರ್ತಾರೆ, ಕಳ್ಳರಿಗೆ ಸಿಕ್ಕಿದ್ನಲ್ಲ, ಅಂಥದ್ದನ್ನು ನೀವು ನೇರವಾಗಿ ತಂದು ಅಭಿಷೇಕ ಮಾಡೋದಕ್ಕೆ ಬರಲ್ಲ. ನಿಮ್ಗೆ ಅದರ ಶುದ್ಧೀಕರಣ ಯಾವ ಪದ್ಧತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಪದ್ಧತಿಯಲ್ಲಿ ಶುದ್ಧೀಕರಣ ಮಾಡಿ ಅದನ್ನು, ಅಥವಾ ಅಕಸ್ಮಾತ್ ಪಂಚಕಲ್ಯಾಣ ಆಗಿದೆ ನಿಮ್ಗೆ ಅದು ಗೊತ್ತಿದೆ, ಅದು ಅಂಥ ಪಕ್ಷದಲ್ಲಿ ಅದನ್ನು 108 ಅಥವಾ 1008 ಕಳಸದಿಂದ ಅಭಿಷೇಕ ಮಾಡೋದಕ್ಕೆ ಅದಕ್ಕೆ ಹೇಳಿದ್ದಾರೆ. ಅಂತ ಇದನ್ನು ಮಾಡಿ ನೀವು ಶುದ್ಧೀಕರಣದ ನಂತರನೇ ಅದನ್ನು ಅಭಿಷೇಕ ಮಾಡಬೇಕಾಗುತ್ತೆ. ಅಷ್ಟೊಂದೊಳಗಡೆ ನಿಮ್ಗೆ ಅಭಿಷೇಕಕ್ಕೆ ಯೋಗ್ಯ ಇಲ್ಲ ಮೂರ್ತಿ. ಅದು ಗೊತ್ತಾಯ್ತಿದು? ಮೊನ್ನೆ ಎಲ್ಲ ಹೋಗಿ ಬಂದ್ರಲ್ಲ ನೀವು? ಅಲ್ರಿ
ಈಗ ಜಾಳಿಗೆ ಬಡದ್ರಿ ಅವೆಲ್ಲ ಕಳ್ತನ ಇದ್ದುರಿ ಹೌದು. ಅವನ್ನೆಲ್ಲ ಒಳಗಿಟ್ರಿ ಜಾಳಿಗೆ ಹೊಡೆದ್ರಿ ಕಳ್ತನ ಆದ ಮೂರ್ತಿಗಳ ಮ್ಯಾಗ ಹಾಕ್ಯಾರ್ರಿ ಹಾ, ಅಲ್ಲಿ ಮಂದಿನ ಹಚ್ಚ ಬಿಡ್ಲತ್ರಿ ಒಳಗ್ರಿ ಹಾ 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 ಇರ್ಲಿ. ಅವೆಲ್ಲ ಹಿಂಗ್ ದೂರದಿಂದ ನೋಡಕ್ ತೋರಿಸ್ತೇವ್ರಿ. ಆಯ್ತು. ಈಗ ಸಮಯ ಆಯ್ತು, ಇನ್ನು ಸಮಯಕ್ಕೆ ಬರ್ರಿ. ನಾಳೆ ಭಗವಾನ್ ಮಹಾವೀರರಿಗೆ